ಹಿಂಗಿದ್ದಳು ಹೆಂಗಾದೆ ಇಲ್ಲಿಗೆ ಬಂದು ನನ್ನ ಮಾತಂತೂ ಯಾರು ಕೇಳೋದೇ ಇಲ್ಲ. ಇನ್ನು ನನ್ನ ಮಕ್ಕಳಂತೂ ನನ್ನನ್ನು ಮಲ್ತಾಯಿ ಥರ ನೋಡ್ತಾರೆ. ಹಾಳು ಕೊಂಪೆಗೆ ಬರೋದಕ್ಕಿಂತ ನಾಟಕ ಕಂಪ್ನಿಯಲ್ಲಿ ನಾಟಕ ಮಾಡ್ಕೊಂಡಿರೋದೇ ಎಷ್ಟೋ ವಾಸಿ ಇತ್ತು. ನಾನು ಬುದ್ಧಿಗದೇನು ಮಂಕ್ ಬಡ್ದಿತ್ತೋ ಏನೋ ಇವ್ರನ್ನ ಕಟ್ಕೊಂಡು ಬಂದೆ. ನಮ್ದು ಅಷ್ಟಿದೆ ಇಷ್ಟಿದೆ, ಕಾಲ್ಗೊಂದಾಳು ಕೈಗೊಂದಾಳು, ನಿನಗೆ ಸ್ವರ್ಗ ತೋರಿಸ್ತೀನಿ ಅಂತ ಹೇಳ್ತಾನೆ ಬಂದರು. ನಾನು ಗುಗ್ಗು ಥರ ಅದನ್ನು ನಂಬ್ಕೊಂಡು ತಲೆ ತಗ್ಸ್ಕೊಂಡು ಬಂದ್ಬಿಟ್ಟೆ. ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಸ್ವರ್ಗ ಅಲ್ಲ ನರಕ ಅಂತ. ಜಾನಕಿ, ಇದು ನರಕ ಅಂತೆ. ಎಲ್ಲಿ ಯಮಧರ್ಮರಾಯ ಕಾಣಿಸ್ತಾನೆ ಇಲ್ಲ? ಎಲ್ರಿಗೂ ಯಮಧರ್ಮನಾಗಿ ಶಾಂತನ ಅಂತ ಒಬ್ನಿದ್ದಾನೆ. ನೋಡ್ತಾ ಇರ್ರಿ, ಎಲ್ರಿಗೂ ನರಕ ತೋರಿಸ್ತಾನೆ. ಮಕ್ಕಳು ಮನೆ ಬೆಳಗ್ತಾರಂತ ಕೇಳಿದ್ದೀನಿ, ಆದರೆ ನೀವು ಮನೆ ತೊಳೆಯೋ ಕೆಲಸ ಮಾಡ್ತಿದ್ದೀರಾ. ನನ್ನ ಮುಂದೆ ನಿಂತ್ಕೋಬೇಡ್ರಿ, ಹೋಗ್ರಿ ಇಬ್ರು. ಅಣ್ಣ, ನಮ್ಮಮ್ಮಗೆ ಇನ್ನೂ ಬುದ್ಧಿ ಬಂದಿಲ್ಲ. ಯಾವ್ದಾದ್ರು ಮರದ ಕೆಳಗಡೆ ಕೂರ್ಸಣ್ವಾ? ನಾನೋದಯ ಆದ್ರೂ ಆಗ್ಬೋದು. ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ಬಾಯಿ ಹೊಡಿತೀನಿ. ಶಾಂತನೂ ಆದರೆ ನನ್ನ ಮಗನು ನನ್ನ ತಮ್ಮನಾಗಿ ಯಾಕೆ ಹುಟ್ಟಲಿಲ್ಲ ಅನಿಸ್ತಾ ಇದೆ. ನೀವು ಹುಟ್ಟಿದ್ದೀರಾ ನನ್ನ ಹೊಟ್ಟೆಗೆ ಬೆಂಕಿ ಹಚ್ಚಕ್ಕೆ. ಹಾಗೇನಾದರೂ ಆಗಿದ್ದಿದ್ರೆ ಕಳ್ಳನಮ್ಮ ಅಂತ ಕರೀತಾ ಇದ್ರು. ಅಷ್ಟೇ ಅಲ್ಲ ಶೀಲಂ, ಕಳ್ಳನಕ್ಕ ಅಂತಾನೂ ಹೇಳ್ತಿದ್ರು. ನೀವಿಬ್ರು ಇಲ್ಲಿಂದ ಸುಮ್ಮನೆ ಹೋದ್ರಿ ಸರಿ ಹೋಯ್ತು. ನೀವು ಅದೇನು ಕಡ್ದು ಕಟ್ ಹಾಕ್ತಿರೋ ನಾನು ನೋಡ್ತೀನಿ. ಹೊರಟೋಗ್ರಿ ಇಲ್ಲಿಂದ. ಸರಿ, ನಾನೇ ಹೋಗ್ತೀನಿ. ಯಾಕೆ ಇಷ್ಟು ಕೋಪ ಮಾಡ್ಕೋತೀರಿ? ಈಗ ಅಂಥದ್ದೇನೂ ಆಗಿಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಎಲ್ಲ ಸರಿ ಹೋಗುತ್ತೆ. ಯಾರು ಕೆಟ್ಟವ್ರಲ್ಲ. ಆ ಶಾಂತನು ಒಬ್ಬ ಬಿಟ್ಟು. ಶಾಂತನ ಬಗ್ಗೆ ಮಾತಾಡೋದಾದ್ರೆ ನನ್ನ ಹತ್ರ ಮಾತಾಡಬೇಡ್ರಿ, ಸುಮ್ಮನೆ ಹೋಗ್ರಿ ಇಲ್ಲಿಂದ. ಆಯ್ತು, ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ. ಕೇಳ್ತೀರಾ? ನನ್ನ ಮಾತು ಕೇಳ್ತೀರಾ? ಈ ಮನೆಗೆ ನಿಮ್ಮಪ್ಪ ಯಜಮಾನ ಆಗ್ಬೇಕು. ಸರಿ ಆಯ್ತು. ವಿಶ್ವನಾಥ್ ಜಾನಕಿ ಮದುವೆ ಆಗ್ಬೇಕು. ಆಯ್ತಮ್ಮ, ನೀನ್ ಹೇಳ್ದಾಗೆ ಆಗ್ಲಿ. ಈಗ ನೋಡು, ನನ್ನ ಮಕ್ಕಳ ಥರ ಮಾತಾಡ್ತಿದ್ದೀರಾ ನೋಡಿ. ಎಲ್ಲಿಂದನೂ ಬಂದ್ ರಾಧಿಕಾ ಈ ಮನೆಯಿಂದ ಹೊರಗೆ ಹೋಗ್ಬೇಕು. ಅವಳ ಮಗು ಧರ್ಮಾಧಿಕಾರಿ ಆಗೋದು ನಿಂತು ನಮ್ಮ ವಿಶ್ವ ಧರ್ಮಾಧಿಕಾರಿ ಆಗ್ಬೇಕು. ಅವಳ ಸುತ್ತಮುತ್ತ ನಮ್ಮ ಶೀಲಮ್ಮು ನಂಜು ಇರಬೇಕು. ಬರೋ ಹಣ ಎಲ್ಲ ನಮ್ಮ ಹತ್ರನೇ ಇರಬೇಕು. ಯೋಚನೆ ಮಾಡು ಶೀಲಂ, ಎಷ್ಟು ಚೆನ್ನಾಗಿರುತ್ತೆ. ಧರ್ಮಾಧಿಕಾರಿ ಅಂದ್ರೆ ಸುಮ್ಮನೆನಾ? ಎಲ್ಲ ಅವನ ಮಾತೆ ನಡೆಯುತ್ತೆ. ಕೈಗೊಂದು ಕಾಲ್ಗೊಂದು ಆಳು, ಕೋಟ್ಯಾಂತರ ರೂಪಾಯಿ ವಹಿವಾಟು. ಎಷ್ಟು ಚೆನ್ನಾಗಿರುತ್ತಲ್ಲ. ಏನ್ ಹೇಳ್ತೀರಾ? ಜಾನಕಿ, ವಿಶ್ವ ಮತ್ತೆ ಕೃಷ್ಣ ಇಬ್ರು ಒಂದೇ ಅಂತ ನನಗೆ ಗೊತ್ತು. ನೀ ನನಗೆ ಯಾಮರ್ಸಕ್ಕಾಗಲ್ಲ. ಹೇಳ್ರಿ, ರಾಧಿಕಾನ ಈ ಮನೆಯಿಂದ ಹೊರಗೆ ಹೋಗಕ್ಕೆ ಹೇಳ್ತೀರ ತಾನೆ? ನೀ ಬದಲಾದಿ ಅಂದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಬೇಗ ಹೇಳು ಶೀಲಂ, ಮನಸ್ಸು ಬದಲಾಯಿಸ್ಕೊಂಡ್ಯಾ? ಹೌದಲ್ವಾ ಜಾನಕಿ? ಅಮ್ಮ ಯಾಕೆ ಇಷ್ಟು ಕಷ್ಟಪಡಬೇಕು? ಹೌದಣ್ಣ, ಅಮ್ಮ ಇಷ್ಟು ಕೆಲಸ ಮಾಡೋದನ್ನು ನೋಡಿ ಬಹಳ ಬೇಜಾರಾಗುತ್ತೆ. ನನಗೂ ಬೇಜಾರಾಗ್ತಾ ಇದೆ. ಅಮ್ಮ ಒಂದು ಕೆಲಸ ಮಾಡ್ಬೋದು. ಯಾಕಮ್ಮ ಮತ್ತೆ ಮೊದಲಿನ ಹಾಗೆ ನಾಟಕ ಕಂಪನಿ ಸೇರಬಾರ್ದು?